नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं भवति यदनुभावादेणमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोद गुरुरट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनां मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान्। तत्त्वज्ञानार्थसिद्धये श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेढ सन्मङ्गलानि सन्तु। श्लोकैक श्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपुटतरे धर्माद्यखिल पुरुषार्थ साधनीभूते अद्य विष्णु तत्व निर्णय अपौरुषेयत्व विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। ಇವತ್ತು ದ್ವಾದಶಿ 25 ಫೆಬ್ರವರಿ, ನಾಳೆ ಶಿವರಾತ್ರಿ. ಬಹಳ ಜನ ನಮಗೆ ಕೇಳ್ತಾರೆ, ಏನಪ್ಪ ನೀವು ವೈಷ್ಣವರು ಶಿವನ ದ್ವೇಷಿಗಳೇ? ಪಾಪ ಎಲ್ಲರೂ ಶಿವರಾತ್ರಿಯ ದಿನ ಪೂರ್ತಿ ದಿವಸ ಉಪವಾಸ ಮಾಡಿ ರಾತ್ರಿಯೆಲ್ಲ ಜಾಗರಣವನ್ನು ಮಾಡಿ ಆ ನಂತರ ಮರುದಿವಸ ಪಾಲನೆ ಮಾಡ್ತಾ ಇರುವಾಗ
ನೀವು ಆರಾಮಾಗಿ ಪಕ್ವಾನ್ನ ಮಾಡಿ ರುದ್ರದೇವರಿಗೆ ನೈವೇದ್ಯ ತೋರಿಸಿ ಊಟ ಮಾಡಿ ಕೂತ್ಕೊಳ್ತೀರಲ್ಲ. ಎಂಥ ವೈಷ್ಣವರು ನೀವು? ರುದ್ರದೇವ್ರ ಬಗ್ಗೆ ನೀವು ಸ್ವಲ್ಪ ಅದರ ಶ್ರದ್ಧೆ ಇಲ್ವೇನೋ? ಈ ರೀತಿಯಾಗಿ ಅಜ್ಞರು ಕೇಳ್ತಾರೆ, ತಿಳಿದವರು ಕೇಳೋದಿಲ್ಲ. ಯಾಕೆ? ಶಿವರಾತ್ರಿ ವಿಚಾರ ಎಲ್ಲಿ ಬಂದಿದೆ? ಆ ಧರ್ಮಶಾಸ್ತ್ರ ಹೇಳ್ತಾರೆ, ರುದ್ರದೇವರು ಹುಟ್ಟಿದ್ದು ಬೆಳಿಗ್ಗೆ, ರಾತ್ರಿ ಅಲ್ಲ. ಆದ್ದರಿಂದ ಬೆಳಗ್ಗೆನೆ ಪೂಜೆ ಮಾಡಿ ಇತ್ಯಾದಿಗಳನ್ನೆಲ್ಲ ಮಾಡಬೇಕು. ಹಾಗಾದರೆ ಶಿವರಾತ್ರಿ ಉಪವಾಸ ಜಾಗರಣೆ ಧರ್ಮಶಾಸ್ತ್ರ ಬರ್ತದೆ, ಏತತ್ ಅಬ್ರಹ್ಮಣ್ಯ ವಿಷಯಂ, ಬ್ರಾಹ್ಮಣರನ್ನು ಬಿಟ್ಟು ಉಳಿದವರೆಲ್ಲ ಮಾಡಬೇಕು ಅಂತ. ಬ್ರಾಹ್ಮಣರು ಜಾಗರ ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ ಅಂತ ಧರ್ಮಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳಿದ್ರಿಂದಾಗಿ ರುದ್ರದೇವರ ಬಗ್ಗೆ ನಮಗೆ ಬಹಳ ಭಕ್ತಿ ಇದೆ. ಅವರ ತಾರತಮ್ಯಾನುಸಾರವಾಗಿದೆ. ಅವರೇ ಹೇಳಿದಂತೆ ಇದೆ. ಅವರೇ ಹೇಳಿದ್ದಾರೆ, ನನ್ನ ಆರಾಧ್ಯ ದೇವತಾ ಶ್ರೀ ರಾಮಚಂದ್ರ ಅಂತ ತಿಳ್ಕೊಂಡಂತೆ. ಅವರೇ ಹೇಳ್ತಾರೆ, ನಾನು ವಾಯುದೇವರ ಮಗ ಅಂತ ತಿಳ್ಕೊಂಡಂತೆ. ಹೀಗಾಗಿ ತಾರತಮ್ಯಾನುಸಾರವಾಗಿ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರಿಗೆ ಅತ್ಯಂತ ಭಕ್ತಿಯಿಂದ ನಾವು ಪೂಜೆ ಮಾಡ್ತೇವೆ, ಭಜನೆ ಮಾಡ್ತೇವೆ. ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೇ ಜಪ ಮಾಡ್ತೇವೆ. ಏನ್ರಿ ವೈಷ್ಣವರು ಶಿವಾಯ ನಮಃ ಅಂತ ಅನ್ಬೇಕು, ಅನ್ಲೇಬೇಕು. ಪರಮ ವೈಷ್ಣವರು, ಪರಮ ವಿಷ್ಣು ಭಕ್ತರು ರುದ್ರದೇವರು, ಪರಮ ರಾಮ ಭಕ್ತರು. ರುದ್ರದೇವರನ್ನ ಯಾರು ಬಾಯಿಂದ ಅಲ್ಲ ಮನಸ್ಸಿನಲ್ಲಿಯೂ ಕೂಡ ಇವರೇನು ಮಹಾನ್ ನಿಂದಿಸಿದರೆ ಅಂದಂತ ಮನಸ್ಸಿಗೆ ಹೋಗ್ತಾರೆ. ಪರಮಾತ್ಮ ಹೇಳ್ತಾನೆ ಅಂಥವ್ರು ನನ್ನ ಭಕ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ. ನನ್ನ ಮೊಮ್ಮಗ ರುದ್ರದೇವರನ್ನು ಯಾರು ತಾರತಮ್ಯಾನುಸಾರವಾಗಿ ಪೂಜೆ ಮಾಡಿ ಅವನ ಮೇಲೆ ಭಕ್ತಿಯನ್ನು ಮಾಡ್ತಾರೆ ಅಂಥವರಿಗೆ ತೈಲಧಾರೆಯಂತೆ ಮನಸ್ಸನ್ನು ಕೊಟ್ಟು, ಆ ರೀತಿಯಾಗಿ ಏಕಾಗ್ರತೆಯನ್ನು ಕೊಟ್ಟು, ನನ್ನ ಅಪರೋಕ್ಷ ಜ್ಞಾನ ಬರುವಂತೆ ಮಾಡಿ ರುದ್ರದೇವರು ಮೋಕ್ಷಕ್ಕೆ ಕಳಿಸಿಕೊಡ್ತಾರೆ ವಾಯುದೇವರ ಮುಖಾಂತರ ನಮ್ಮನ್ನು. ಆದ್ದರಿಂದಾಗಿ ನಾವು ರುದ್ರ, ಶಿವ, ಶಂಕರ, ಕೈಲಾಸವಾಸಿ, ಜಟಾಜೂಟಿ ಇತ್ಯಾದಿ ಅನೇಕ ಹೆಸರುಗಳಿಂದ ಪ್ರಸಿದ್ಧರಾದ ರುದ್ರದೇವರ ಮೇಲೆ ಪರಮ ವಿಶ್ವಾಸ ನಮಗಿದೆ. ಅವರ ಮೇಲೆ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಇದೆ. ಆದ್ದರಿಂದಾಗಿ ನಾಳಿನ ದಿವಸ 26 ಬುಧವಾರ ನಮ್ಮ ವಿದ್ಯಾಪೀಠದಲ್ಲಿ ರುದ್ರದೇವರು, ಮೃತ್ಯುಂಜಯ ನಾಮಕನಾಗಿರ್ತಕ್ಕಂಥ ರುದ್ರದೇವರನ್ನು ಪೂಜೆ ಮಾಡಿ, ಆನಂತರ ವಿಷ್ಣು ತೀರ್ಥರನ್ನು ನೆನೆಸಿ, ಮಹಾಶಿವರಾತ್ರಿ ಅಂಗವಾಗಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ದಿವಸ ಯಥಾಶಕ್ತಿ ಮೃತ್ಯುಂಜಯ ಜಪ ಮಾಡಬೇಕು, ಮಹಾಮೃತ್ಯುಂಜಯ ಹೋಮ ಮಾಡಬೇಕು. ಮನೆಯಲ್ಲಿ ಮಾಡಲಿಕ್ಕಾಗದೇ ಇದ್ರೆ ಎಲ್ಲಿ ನಡೀತದೆ ಅಲ್ಲಿ ಭಾಗವಹಿಸಬೇಕು. ನಮ್ಮ ಶಾರೀರಿಕ ಮಾನಸಿಕ ಸಕಲ ರೋಗಗಳನ್ನು ದೂರ ಮಾಡಿ ಪರಮಾನುಗ್ರಹ ಮಾಡ್ತಕ್ಕಂಥ ವ್ಯಕ್ತಿಗಳು ದೇವರು. ಅಂತ ರುದ್ರದೇವರ ಭಕ್ತಿ ನಾವು ತಪ್ಪದೇ ಮಾಡಲೇಬೇಕು. ಇನ್ನು ವಿಷಯಕ್ಕೆ ಬರೋಣ. ವೇದ ಅಪೌರುಷೇಯ. ಅದಕ್ಕೆ ನೈಯಾಯಿಕರು ಮತ್ತು ವೈಶೇಷಿಕರು ಅದು ಹೇಳ್ತಾರೆ, ವೇದ ಸಕರ್ತೃಕಃ ವಾಕ್ಯತ್ವಾತ್ ಲೌಕಿಕ ವಾಕ್ಯವತ. ವೇದಗಳು ವಾಕ್ಯಗಳು. ವಾಕ್ಯಗಳಾದ ವೇದಗಳಿಂದ ಯುಕ್ತವಾದ, ವಾಕ್ಯಗಳಿಂದ ಕೂಡಿದ ವೇದಕ್ಕೆ ಒಬ್ಬ ಕರ್ತ ಇರಲೇಬೇಕಲ್ಲ. ಇವನು ಬರೀತಕ್ಕಂಥ
ಗ್ರಂಥ ಆದಮೇಲೆ ಬರೆದವನು ಇರಲೇಬೇಕು. ಎಲ್ಲ ಪುಸ್ತಕದ ಆರಂಭದಲ್ಲಿ ಲೇಖಕನ ಹೆಸರು ಬರೆದಿರ್ತದಲ್ಲ, ಲೇಖಕರಿರ್ಬೇಕು. ಇದಾದ ನಂತರ ರಘುವಂಶ ಇದೆ, ಕಾದಂಬರಿ ಇದೆ, ಕಾಳಿದಾಸ ಬರೆದಿದ್ದಾನೆ, ಶಾಕುಂತಲ ಬರೆದಿದ್ದಾನೆ, ರಘುವಂಶ ಬರೆದಿದ್ದಾನೆ. ಆನಂತರ ಪುರಾಣಗಳನ್ನು ವೇದವ್ಯಾಸ ಬರೆದಿದ್ದಾರೆ. ಎಲ್ಲೆಲ್ಲಿ ವಾಕ್ಯತ್ವ ಇದೆ ಅಲ್ಲಲ್ಲಿ ಕರ್ತೃವಿನ ಪ್ರಸಿದ್ಧಿ ಇದೆ. ಆದ್ದರಿಂದಾಗಿ ನೀವೇನು ಹೇಳ್ತೀರಿ? ವೇದಗಳಲ್ಲಿ ಅಕರ್ತೃಕತ್ವ ಪ್ರಸಿದ್ಧಿ ಇದೆ. ಆದ್ದರಿಂದ ವೇದಗಳನ್ನು ಅಪೌರುಷೇಯ ಅಂತ ಕರಿಬೇಕು. ವೇದ ಸಕರ್ತೃಕ ವಾಕ್ಯತ್ವಾತ್ ಅಂತಕೊಂಡಂತ ನೀವೇನು ಹೇಳ್ತೀರಿ? ಇದು ಸಾಧ್ಯವಿಲ್ಲ. ವೈಶಿಷ್ಟ್ಯಕರು ನಾವು ಹೇಳ್ತೇವೆ, ಲೌಕಿಕ ವಾಕ್ಯಗಳು ವೇದ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವರು ಕರ್ತರ ಪ್ರಸಿದ್ಧ ಇದ್ದಾನೆ. ಲೌಕಿಕ ವಾಕ್ಯಗಳಲ್ಲಿ ಅಕರ್ತೃಕತ್ವ ಪ್ರಸಿದ್ಧಿ ಇಲ್ಲದೆ ಇದ್ದದರಿಂದಾಗಿ ಅವುಗಳನ್ನು ಪೌರುಷೇಯ ಅಂತ ಇಟ್ಟುಕೊಳ್ಬೇಕು. ಅವುಗಳ ಕರ್ತೃಗಳು ನಮಗೆ ಗೊತ್ತಿದೆ, ಅವ್ರು ಬರೆದಿದ್ದಾರೆ ಅಂತ ಗೊತ್ತಿದೆ, ಅಂಥವ್ರು ಆಥೋರ್ ಅಂತ ಗೊತ್ತಿದೆ. ಆದ್ದರಿಂದಾಗಿ ಲೌಕಿಕ ಗ್ರಂಥಗಳಲ್ಲಿ ರೀತಿಯಾಗಿರಬೇಕು. ವೇದಗಳ ಆಥೋರ್ ಯಾರಪ್ಪ ಹೇಳ್ತೀರಾ ನೀವು? ಗೊತ್ತಿದೆಯಾ ನಿಮಗೆ? ಇಲ್ಲ. ವೇದವ್ಯಾಸ ದೇವರಲ್ಲೇನು ವೇದಗಳನ್ನು ವ್ಯಾಸ ಮಾಡಿದ್ರಿಂದಲೇ ವೇದವ್ಯಾಸರು ಅಂತ ಬಂತು ಅಲ್ಲಪ್ಪ. ಹಾಗಲ್ಲ, ವೇದವ್ಯಾಸರು ಲೇಖಕರಲ್ಲ, ಎಡಿಟರ್. ಅನಾದಿ ಕಾಲದಿಂದ ಬಂದಿರತಕ್ಕಂಥ ವೇದಗಳನ್ನು ಎಡಿಟ್ ಮಾಡಿ ಕೆಲವೊಂದು ಈ ಕಡೆ ಎಲ್ಲ ವ್ಯವಸ್ಥೆ ಮಾಡಿ ಅದರಲ್ಲಿ ವಿಭಾಗ ಮಾಡಿ ನಮಗೆ ಕೊಟ್ಟಿದ್ದಾರೆ ಹೊರತು ಅವರು ಸ್ವತಃ ಅದರ ಬರೀಲಿಲ್ಲ. ಇಲ್ಲ ಬರೀಲಿಲ್ಲ ಅಂತಕೊಂಡಂತಂದರೆ ಮಹಾಭಾರತವನ್ನು ವೇದವ್ಯಾಸರು ಬರೀಲಿಲ್ಲ, ಗಣಪತಿಯಿಂದ ಬರೆಸಿದರು. ಹಾಗೆ ಬರೆಯೋದು ಅಂದ್ರೆ ಒಂದೇ, ಇನ್ನೊಬ್ಬರ ಕಡೆಯಿಂದ ಬರೆಸೋದು ಅಂದ್ರೆ ಒಂದೇ. ಆದರೆ ವೇದಗಳನ್ನು ರಚನೆ ಮಾಡಿ ವೇದವ್ಯಾಸರು ಬರೀಲಿಲ್ಲ. ಅದಕ್ಕೆ ವೇದವ್ಯಾಸರಿಗೆ ವೇದ ರಚಯಿತ ಅಂತ ಹೆಸರಿಲ್ಲ, ವೇದ ವ್ಯಾಸ, ವೇದ ವಿಭಾಗಕರ್ತ ಅಂತ ಹೇಳ್ಕೊಂಡು ಅಂತೇಳಿ ಅವರಿಗೆ ಹೆಸರಿದೆ. ಆದ್ದರಿಂದಾಗಿ ವೇದತ್ವ ಅಂತ ಕಿಮ್ಮಿದಂ ವೇದತ್ವಂ ಅಂತಕೊಂಡಂತಂದಾಗ ನಾವು ಆ ಕಡೆಯಲ್ಲಿ ತಪ್ಪದೇ ಹೇಳಿದ್ದೇವೆ. ಅಕರ್ತೃಕತ್ವ ಪ್ರಸಿದ್ಧತ್ವೇ ಸತಿ ಅಕರ್ತೃಕತ್ವ ಪ್ರಸಿದ್ಧಮತ್ವಂ ವೇದತ್ವಂ ಅಂತ ತಿಳ್ಕೊಂಡಂತೇಳಿ ನಾವು ಹೇಳಿದ್ದೇವೆ. ಆದ್ದರಿಂದಾಗಿ ವೇದ ಇವುಗಳನ್ನು ನಾವು ಅಪೌರುಷೇಯ ಅಂತ ತಿಳ್ಕೊಂಡಂತಬೇಕು. ಸಾಧ್ಯ ವೇದತ್ವ ಸಾಧ್ಯ. ಆನಂತರ ಅಕರ್ತೃಕ ಪ್ರಸಿದ್ಧತ್ವಾತ್ ಅಂತನ್ನೋದು ಅದಕ್ಕೆ ಕಾರಣ, ಹೇತು. ಸಾಧ್ಯ ಹೇತುಗಳಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಹಚರ್ಯ ಇದೆ. ಆದ್ದರಿಂದಾಗಿ ನಿಮಗೆ ನಾವು ಈ ರೀತಿಯಾಗಿ ನೀವೇನು ಹೇಳಿದ್ರಿ? ವೇದ ಸಕರ್ತೃಕ ವಾಕ್ಯತ್ವಾತ್, ವೇದಗಳಿಗೆ ಕರ್ತ ಇದ್ದಾನೆ, ವಾಕ್ಯತ್ವ ಇರೋದರಿಂದ ನಿಮ್ಮ ಅನುಮಾನಕ್ಕೆ ನಾವು ನಿಮ್ಮ ಸಕರ್ತೃಕ ವೇದ ಸಕರ್ತೃಕ ನಿಮ್ಮ ಸಾಧ್ಯ ಏನು? ವೇದಗಳಿಗೆ ಅವು ಕರ್ತಾ ಇದ್ದಾನೆ ಅಂತ ನೀವು ಹೇಳಲಿಕ್ಕೆ ಹೊರಟಿದ್ದೀರಿ.
ನಿಮಗೆ ಸಾಧ್ಯ ಇದೆ. ಅದಕ್ಕೆ ನೀವು ಕಾರಣ ಏನು ಕೊಡ್ತೀರಿ ಅಂದರೆ ಹೇತು ಏನು ಕೊಡ್ತೀರಿ? ವಾಕ್ಯತ್ವ ಅಂತ ತಿಳ್ಕೊಂಡು ಅಂತ ಹೇಳಿ. ಅದಕ್ಕೆ ನಾವೇನು ಹೇಳ್ತೇವೆ ನೋಡಪ್ಪ, ವಾಕ್ಯತ್ವ ಮಸ್ತು, ವೇದಗಳಲ್ಲಿ ವಾಕ್ಯತ್ವ ಇರಲಿ, ಆದರೆ ಸಕರ್ತೃಕತ್ವ ಇರೋದು ಬೇಡ. ಅಕರ್ತೃಕತ್ವ ಪ್ರಸಿದ್ಧಿ ಇದೆ. ವೇದಗಳಲ್ಲಿ ವೇದತ್ವ ಇದೆ, ಆದ್ದರಿಂದಾಗಿ ಅಕರ್ತೃಕತ್ವ ಪ್ರಸಿದ್ಧತ್ವ ಇದೆ. ಆದ್ದರಿಂದಾಗಿ ಪೌರುಷೇಯತ್ವ ಅಥವಾ ಸಕರ್ತೃಕತ್ವ ವೇದದಲ್ಲಿ ಬರೋದಿಲ್ಲ. ಯಾಕಂದರೆ ಅಕರ್ತೃಕತ್ವ ಪ್ರಸಿದ್ಧ, ಅವುಗಳನ್ನು ಬರೆದವರು ಪ್ರಸಿದ್ಧ ಇಲ್ಲ. ಲೌಕಿಕ ವಾಕ್ಯಗಳಲ್ಲಿ ವೇದತ್ವ ಇಲ್ಲ. ಆದ್ದರಿಂದಾಗಿ ಅವುಗಳಲ್ಲಿ ಅಕರ್ತೃಕ ಪ್ರಸಿದ್ಧತೆ ಇಲ್ಲ. ವೇದತ್ವ ಇಲ್ಲದೇ ಇದ್ದದರಿಂದಾಗಿ ಲೌಕಿಕ ವಾಕ್ಯಗಳು ಅದನ್ನು ಯಾರಾದರೂ ಬರೆದವರಿದ್ದಾರೆ, ಲೇಖಕರು ಸಿಗ್ತಾರೆ. ಆದ್ದರಿಂದಾಗಿ ನಿನ್ನಿನ ದಿವಸ ಈ ವಿಚಾರವನ್ನು ಹೇಳಿ, ಯಾರ ಕರ್ತೃಗಳು ಪ್ರಸಿದ್ಧ ಇಲ್ಲ, ಯಾರುಗಳ ಲೇಖಕರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಅನಾದಿಯಾದ ವೇದಗಳನ್ನು ಅಪೌರುಷೇಯ ಅಂತ ಕರೀಬೇಕು. ವೇದಗಳನ್ನು ಅಪೌರುಷೇಯ ಅಂತ ಯಾಕೆ ಕರೀಬೇಕು ಅನ್ನೋದಕ್ಕೋಸ್ಕರ ಹಿಂದೆ ಕಾರಣ ಕೊಟ್ಟಿದ್ದಾರೆ ಆಚಾರ್ಯರು. ಯಾಕೆ? ಅಪೌರುಷೇಯಾದ ವೇದ ಒಪ್ಪದೇ ಇದ್ದರೆ ಯಾವ ತತ್ವಜ್ಞಾನಗಳು ಪ್ರಮಾಣ ಅಂತ ಅನಿಸ್ಕೊಳ್ಳೋದಿಲ್ಲ. ಸಮಯಾನಾಂ ಪ್ರಾಮಾಣ್ಯತ್ವ ಅಂತಕೊಂಡಂತೇನಿದೆ, ಸಮಯಗಳು, ವೇದಗಳು, ತತ್ವಜ್ಞಾನಗಳು ಪ್ರಮಾಣವಾಗಬೇಕಾಗಿದ್ದರೆ ವೇದದ ಸಹಾಯ ಬೇಕು. ಇಲ್ಲದೆ ಇದ್ದರೆ ಅತೀಂದ್ರಿಯವಾದ ವಿಷಯಗಳನ್ನು ಹೇಳುವ ಗ್ರಂಥಗಳಿಗೆ ವೇದಗಳ ಸಹಾಯ ಇಲ್ಲದೆ ಇದ್ದರೆ ಅವುಗಳಲ್ಲಿ ಅನೇಕ ದೋಷಗಳು ಬರ್ತದೆ. ನಿಮ್ಮ ವಾದ ಏನಿದೆ? ನ್ಯಾಯಿಕ ವೈಶೇಷಿಕರ ವಾದ ಏನಿದೆ? ವೇದ ಪೌರುಷೇಯ, ವೇದ ಇದು ಪುರುಷರಚಿತವಾಗಿದೆ, ವಾಕ್ಯವಾದುದರಿಂದ. ಲೌಕಿಕ ವಾಕ್ಯವತ್ತ ಹೇಗೆ ರಘುವಂಶ, ಶಾಕುಂತಲ, ಮಹಾಭಾರತ, ರಾಮಾಯಣ ಅಂತಿಕೊಂಡಂಥೇಳಿ ವೈಶೇಷಿಕರ ನೀವು ಅನುಮಾನ ಮಾಡ್ತೀರಿ. ನಿಮ್ಮ ಅನುಮಾನ ಏನಿದೆ? ವೇದ ಪೌರುಷೇಯ ಅಥವಾ ಸಕರ್ತೃಕ, ವೇದ ಪೌರುಷೇಯ. ಅದಕ್ಕೆ ಕಾರಣ ಏನು ಕೊಡ್ತೀರಿ? ಅದು ವಾಕ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಆಗಲೇ ಹೇಳಿದಂತೆ ಅಪ್ರಯೋಜಕ ಶಂಕ ನಾವು ನಿಮ್ಮಲ್ಲಿ ಮಾಡ್ತೇವೆ, ನಿಮ್ಮ ಅನುಮಾನಕ್ಕೆ ಮಾಡ್ತೇವೆ. ಅಪ್ರಯೋಜಕ ಶಂಕ ಅಂದರೆ ಏನರ್ಥ? ನೀನು ಕೊಟ್ಟ ಕಾರಣ ಸರಿ ಇಲ್ಲ. ನಿನ್ನ ಸಾಧ್ಯಕ್ಕೆ ಹೇತು ಏನಿದೆ, ಸಾಧ್ಯ ಹೇತುಗಳ ಮಧ್ಯದಲ್ಲಿ ಕಾರ್ಯ ಮತ್ತು ಕಾರಣತ್ವ ಇಲ್ಲ. ಯಾಕೆಂತಂದರೆ ವಾಕ್ಯತ್ವ ಇದ್ದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಪೌರುಷೇಯತ್ವ ಇರಬೇಕು ಅಂಥೇಳಿ ಯಾವ ನಿಯಮವಿಲ್ಲ. ನಿಮ್ಮ ಸಾಧ್ಯ ಹೇತುಗಳಲ್ಲಿ ಸಾಧ್ಯವಾದ ಪೌರುಷೇಯತ್ವ ಮತ್ತು ವಾಕ್ಯತ್ವ ರೂಪವಾದ ಸಾಧಾರಣದಲ್ಲಿ ಯಾವಾಗಲೂ ಇರ್ತಕ್ಕಂಥ ಸಂಬಂಧ ಇಲ್ಲ, ಸಾಹಚರ್ಯ ನಿಯಮ ಇಲ್ಲ. ಎಲ್ಲ ಕಡೆಯಲ್ಲಿ ಎಲ್ಲೆಲ್ಲಿ ವಾಕ್ಯತ್ವ ಇದೆ, ಎಲ್ಲೆಲ್ಲಿ ಪೌರುಷೇಯತ್ವ ಇದೆ ಅಂತ ಅನ್ನೋದು ಕಂಡು ಬರೋದಿಲ್ಲ. ಯಾಕೆ? ವೇದದಲ್ಲಿ ಕಂಡು ಬರೋದಿಲ್ಲ. ವೇದಗಳಲ್ಲಿ ವಾಕ್ಯತ್ವ ಇದೆ. ಆದ್ದರಿಂದಾಗಿ ಅಲ್ಲಿ ಪೌರುಷೇಯತ್ವ ಒಬ್ಬ ಪುರುಷ ರಚಿತ ಮಾಡಿದ್ದಾನೆ ಅಂತ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಏನಾಯಿತು? ನೀವೇನು ಆರ್ಗ್ಯುಮೆಂಟ್ ಮಾಡಿದ್ರಿ ವೇದ ಪೌರುಷೇಯ ಅಂತ ತಿಳ್ಕೊಂಡು ಅಂಥೇಳಿ, ಅದಕ್ಕೆ ಕೊಟ್ಟಿರ್ತಕ್ಕಂಥ ಕಾರಣ ಅಂತೇನಿದೆ ಅವುಗಳಲ್ಲಿ ಕಾರ್ಯಕಾರಣ ಸಂಬಂಧವೂ ಇಲ್ಲ, ಪ್ರಯೋಜಕ ಸಂಬಂಧವೂ ಇಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ವಾಕ್ಯತ್ವ ಇದ್ದ ಕ್ಷಣಕ್ಕೇನೆ ಪೌರುಷೇಯತ್ವ ಇರಬೇಕು, ಆ ಪ್ರಯೋಜನ ಸಿಗಬೇಕು. ಇಲ್ಲ.
ಆದ್ದರಿಂದಾಗಿ ಎಲ್ಲಿ ಈ ರೀತಿಯಾಗಿ ಹೇತು ಮತ್ತು ಸಾಧ್ಯಗಳಲ್ಲಿ ಸಹಚರ್ಯ ಮತ್ತು ಯಾವಾಗಲೂ ಜೊತೆ ಇರಬೇಕು ಅಂತಿಕೊಂಡಂಥ ನಿಯಮ ಇದೆ, ಈ ನಿಯಮ ಇಲ್ಲದೇ ಇದ್ದಾಗ ಅವರು ಮಾಡಿದ ತರ್ಕ ವೇದ ಪೌರುಷೇಯ ವಾಕ್ಯತ್ವಾತ್ ಅಂತನ್ನೋದಕ್ಕೋಸ್ಕರ ಇಲ್ಲಿ ಪ್ರಯೋಜಕ ಹೇತು ಸಾಧ್ಯಗಳಲ್ಲಿ ಸಹಚರ್ಯ ಇಲ್ಲದೆ ಇದ್ದರಿಂದ ಇದು ಅಪ್ರಯೋಜಕ. ಅದು ಪ್ರಯೋಜನ ಇಲ್ಲದೆ ಇರತಕ್ಕಂಥ ನಿಮ್ಮ ಆರ್ಗ್ಯುಮೆಂಟ್ ಅದು ದೋಷದಿಂದ ಯುಕ್ತವಾಗಿದೆ. ಆದ್ದರಿಂದ ಇದನ್ನು ಗ್ರಹಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಅಂತೇವೆ. ಇದಕ್ಕೆ ನಾವು ಇನ್ನು ಪ್ರತಿ ಅನುಮಾನವನ್ನು ಮಾಡ್ತೇವೆ. ವೇದ ವಾಕ್ಯವಾನ್ ಅಪೌರುಷೇಯತ್ವ. ವೇದಗಳಲ್ಲಿ ವಾಕ್ಯತ್ವ ಇರಲಿ, ನೀನು ಹೇಳುವ ಪೌರುಷತ್ವ ಬರೋದು ಬೇಡ ಅಂಥೇಳಿ ನಾವು ಪ್ರತಿಪಕ್ಷ ಅನುಮಾನ ಮಾಡಿದಾಗ ನಮ್ಮ ಅನುಮಾನಕ್ಕೆ ದೋಷ ಬರೋದಿಲ್ಲ. ಯಾಕೆ ನಾವು ವೇದಾಂತ ಉದಾಹರಣೆ ಕೊಡ್ತೇವೆ. ಯಥಾ ವೇದಗಳೇ ಅದಕ್ಕೋಸ್ಕರ ಉದಾಹರಣೆಗಳು. ಇದಕ್ಕೆ ತರ್ಕಶಾಸ್ತ್ರದಲ್ಲಿ ಯುಕ್ತಿಶಾಸ್ತ್ರದಲ್ಲಿ ವಿಪಕ್ಷೆ ಬಾಧಕಾಭಾವ ಅಂತಾದರೂ ಕರೀತಾರೆ, ಅಥವಾ ವ್ಯಾಪ್ಯತ್ವ ಸಿದ್ಧಿ ಅಂತಾದರೂ ಅನ್ನು ಕರೀತಾರೆ. ಅಂದರೆ ವಾಕ್ಯತ್ವ ಮಸ್ತು ಪೌರುಷೇಯ ಮಸ್ತು ಅಂತ ತಿಳ್ಕೊಂಡಂತೆ ನಾವು ಹೇಳಿದಾಗ ನಾವು ಹೇಳಿದ ಮಾತಿಗೆ ಏನು ಬಾಧಕ ಬರೋದಿಲ್ಲ. ನಿಮ್ಮಿಂದ ವಿಪಕ್ಷರಾದ ನಮ್ಮಲ್ಲಿ ಬಾಧಕ ಇಲ್ಲ. ಅಷ್ಟೇ ಅಲ್ಲ, ಹೇತು ಸಾಧ್ಯಗಳಲ್ಲಿ ವ್ಯಾಪ್ಯತ್ವ ಇಲ್ಲ. ಅದರಿಂದ ವ್ಯಾಪ್ಯತ್ವ ಸಿದ್ಧಿ ಅಂತ ತಿಳ್ಕೊಂಡಂತ ದೋಷ ನಿಮ್ಮ ಅನುಮಾನಕ್ಕೆ ಬರ್ತದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಎಲ್ಲೆಲ್ಲಿ ವಾಕ್ಯಗಳಿವೆ ಅದು ಪೌರುಷೇಯ ಆಗಿರಲೇಬೇಕು ಅಂತನ್ನೋ ನಿಯಮ ಇದು ಎಲ್ಲ ಕಡೆಯಲ್ಲೂ ಗ್ರಾಹ್ಯವಿಲ್ಲ. ಆದ್ದರಿಂದ ವೈಶೇಷಿಕರಾದ ನಿಮ್ಮ ಸ್ಟೇಟ್ಮೆಂಟ್ ಅಂತೇನಿದೆ, ಈ ಸ್ಟೇಟ್ಮೆಂಟ್ ಸರಿ ಇಲ್ಲ. ಏನು ಸಾಧ್ಯ ಹೇತು ಏನು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ನಾವು ಏನು ಕಾರಣ ಹೇಳ್ತೇವೆ ಆ ಕಾರಣ ಎಲ್ಲ ಕಡೆಯಲ್ಲಿ ಕಂಡು ಬರಬೇಕು. ಹೇಗೆ ಅಂತಂದರೆ ಪರ್ವತಃ ವನ್ಯಮಾನ್ ಧೂಮಾತ್. ಪರ್ವತದಲ್ಲಿ ಬೆಂಕಿ ಇದೆ, ಅಲ್ಲಿ ಹೊಗೆ ಕಾಣ್ತಾ ಇದೆ. ಆಗ ನಾವೊಂದು ಸ್ಟೇಟ್ಮೆಂಟ್ ಮಾಡ್ತೇವೆ, ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ಯಃ. ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇದೆ. ಈ ಒಂದು ಸ್ಟೇಟ್ಮೆಂಟಿಗೆ ಎಲ್ಲಿಯೂ ಬಾಧೆ ಬರೋದಿಲ್ಲ. ಆದರೆ ಎಲ್ಲಿ ಎಲ್ಲಿ ವಾಕ್ಯತ್ವ ಇದೆ ಅದು ಪೌರುಷೇಯವಾಗಿರಬೇಕು ಅಂತನ್ನೋದು, ಯತ್ರ ಯತ್ರ ವಾಕ್ಯತ್ವಂ ತತ್ತತ್ರ ಪೌರುಷೇಯತ್ವ ಅಂತನ್ನೋ ಸ್ಟೇಟ್ಮೆಂಟಿಗೆ ಎಲ್ಲ ಕಡೆಯಲ್ಲಿಯೂ ಕೂಡ ಈ ರೀತಿ ಅದು ಕಂಡು ಬರೋದಿಲ್ಲ. ಯಾಕೆ ವಾಕ್ಯತ್ವ ವೇದಗಳಲ್ಲಿ ಇದೆ, ಆದರೆ ವೇದಗಳು ಮನುಷ್ಯ ರಚಿತವಲ್ಲ. ಮನುಷ್ಯ ಅಂದರೆ ಯಾವ ಚೇತನನಿಂದಲೂ ರಚಿತವಲ್ಲ. ಆದ್ದರಿಂದಾಗಿ ನೀವು ವೈಶೇಷಿಕರು ಹೇಳ್ತಕ್ಕಂಥ ನಿಮ್ಮ ಅನುಮಾನ ಅಂದರೆ ನಿಮ್ಮ ಸ್ಟೇಟ್ಮೆಂಟ್ ಸರಿ ಇಲ್ಲ. ನಿಮ್ಮ ಸ್ಟೇಟ್ಮೆಂಟಿಗೆ ವಿಪಕ್ಷೆ ಬಾಧಕಾಭಾವ ವ್ಯಾಪ್ಯತ್ವ ಸಿದ್ಧಿ ಅಂತಕ್ಕಂಥ ಎರಡು ದೋಷಗಳು ಬರ್ತದೆ. ಆದ್ದರಿಂದಾಗಿ ನೀವು ವೇದ ಪೌರುಷೇಯ ವಾಕ್ಯತ್ವಾತ್ ಅಂತನ್ನೋ ಮಾತನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ನಾವು ವೈಶೇಷಿಕರ ಸ್ಟೇಟ್ಮೆಂಟ್ನಲ್ಲಿ ದೋಷ ತೋರಿಸ್ಕೊಡ್ತೇವೆ. ಯಾಕೆ ವೇದಗಳು ಅಪೌರುಷೇಯ. ವೈಶೇಷಿಕರು ಹೇಳ್ತಾರೆ, ನೀವು ನಮ್ಮ ಸ್ಟೇಟ್ಮೆಂಟ್ನಲ್ಲಿ ಅಪ್ರಯೋಜಕತ್ವ ಶಂಕ ಮಾಡಿದ್ರಲ್ಲ, ವೇದ ಪೌರುಷೇಯ ವಾಕ್ಯತ್ವಾತ್ ಅಂತ ತಿಳ್ಕೊಂಡಂತಂದಾಗ ವಾಕ್ಯತ್ವ ಇರಲಿ ಪೌರುಷೇಯತ್ವ ಬೇಡ ಅಂಥೇಳಿ ನಮ್ಮ ಸ್ಟೇಟ್ಮೆಂಟಿಗೆ ಇದು ನಿಷ್ಪ್ರಯೋಜಕ ಅಂತ ನೀವು ಹೇಳಿದ್ರಿ. ಆದರೆ ನಮ್ಮ ಅನುಮಾನಕ್ಕೆ ನೀವು ಈ ರೀತಿ ನಿಷ್ಪ್ರಯೋಜಕ ಬಾಧಕ ಶಂಕ ಮಾಡುವುದು ಯೋಗ್ಯವಲ್ಲ.
ನೀವು ಮಾಡೋದು ತಪ್ಪು ಮಾಡ್ತಾ ಇದ್ದೀರಿ. ಯಾಕೆ ತಪ್ಪು ಮಾಡ್ತಾ ಇದ್ದೀರಿ? ಒಂದು ವಸ್ತುವಿಗೆ ಕರ್ತ ಇಲ್ಲದೇ ಇದ್ದರೆ ಅದು ಪ್ರಮಾಣವೇ ಆಗೋದಿಲ್ಲ. ಎಲ್ಲೆಲ್ಲಿ ಕರ್ತ ಇದ್ದಾನೆ ಅಂಥ ವಸ್ತುಗಳು ಮಾತ್ರ ಪ್ರಮಾಣಕ. ಕರ್ತ ಇಲ್ಲದೆ ಇದ್ದರೆ ವಸ್ತುವೂ ಇಲ್ಲ. ವಸ್ತು ಇದೆ, ಅದನ್ನು ಮಾಡಿದವನು ಇಲ್ಲ ಅಂತ ಹೇಗೆ ಹೇಳಲಿಕ್ಕಾಗ್ತದೆ? ಯಾಕೆ ಈ ರೀತಿ ಮಾಡಿದರೆ ನಿಮ್ಮ ವೇದಗಳಿಗೆ ಅಪ್ರಾಮಾಣ್ಯ. ಎಲ್ಲರೂ ಅಪ್ರಾಮಾಣ್ಯ ಅಂತ ಕರೀತಾರೆ ನೋಡಿ, ನೆನಪಿಟ್ಟುಕೊಳ್ಳಿ. ಯಾಕೆ ಅಂತಂದರೆ ಯಾವುದೇ ವಾಕ್ಯಗಳು ಪ್ರಮಾಣವಾಗಬೇಕಾಗಿದ್ದಾರೆ ಅದು ಯಾರಾದರೂ ಜ್ಞಾನಿಗಳು ಹೇಳಿರಬೇಕು. ಅವರಿಗೆ ಆಪ್ತರು ಅಂತ ಕರೀತಾರೆ. ಆಪ್ತೋಕ್ತತ್ವ ಪ್ರಮಾಣ, ಇದು ಆಪ್ತೋಕ್ತತ್ವ ಅಂತಿಕೊಂಡಂತಕ್ಕಂಥ ಗುಣದಿಂದ ಹುಟ್ಟತಕ್ಕಂಥದ್ದಿದೆ. ಪ್ರಮಾಣ ಆಪ್ತೋಕ್ತತ್ವ ಗುಣಜನ್ಯ ಅಂತ ಹೇಳಿ ವೈಶೇಷಿಕರು ಹೇಳ್ತಾರೆ. ಕರ್ತ ಇಲ್ಲದೇ ಇದ್ದರೆ ಆಪ್ತೋಕ್ತತ್ವ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕರ್ತಾನೇ ಇಲ್ಲ ಅಂತಂತೀರಿ. ಆದ್ದರಿಂದ ನಿಮ್ಮ ವೇದಗಳು ಅಪ್ರಮಾಣ. ಹೌದು, ಮೇಲ್ನೋಲಿಕೆ ವೈಶೇಷಿಕರು ಭಾಳ ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೀವು ನನ್ನ ಕೇಳ್ತೀರಿ, ಆಚಾರ್ಯ ನಾಳೆ ಶಿವರಾತ್ರಿ ಇದೆ, ನಮ್ಗೆ ಉಪವಾಸ ಮಾಡಬೇಡ ಅಂತ ಹೇಳಿದ್ದೀರಿ, ಏನು ನಿಮ್ಮ ವಿಚಾರ ಏನ್ರಿ? ಅದಕ್ಕೆ ಏನಾದ್ರು ಪ್ರಮಾಣ ಇದೆಯಾ ಅಂತ ಕೇಳಿದರೆ ನಾನು ನಿಮಗೇನು ಉತ್ತರ ಕೊಡ್ತೇನೆ? ಪ್ರಮಾಣ ಇದೆ. ಅತ್ರಿ ಸ್ಮೃತಿಯಲ್ಲಿ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿ ಅಂತನ್ನುವ ರಾಘವೇಂದ್ರ ಸ್ವಾಮಿಗಳ ತಮ್ಮಂದಿರು ಬರೆದ ಒಂದು ಧರ್ಮಶಾಸ್ತ್ರ ಗ್ರಂಥದಲ್ಲಿ ಅವರು ಪುರಾಣದ ಬಹುಶಃ ವ್ಯಾಸ ಸ್ಮೃತಿಯೋ ಅಥವಾ ಯಾವುದೋ ಪುರಾಣದ ಉದಾಹರಣೆ ಕೊಟ್ಟು ಹೇಳ್ತಾರೆ. ಶಿವರಾತ್ರಿ ದಿನ ಉಪವಾಸ ಮಾಡೋದು, ಜಾಗರ ಮಾಡೋದು ಏತತ ಅಬ್ರಹ್ಮಣ್ಯ ವಿಷಯಂ, ಇದು ಬ್ರಾಹ್ಮಣರು ಮಾಡ್ತಕ್ಕಂಥದ್ದಲ್ಲ ಅಂತ ತಿಳ್ಕೊಂಡಂತೇಳಿ ಪ್ರಮಾಣ ಹೇಳಿದ್ದಾರೆ. ಪ್ರಮಾಣ ಹೇಳಿದ್ರೆ ನಾಗರಹಳ್ಳಿ ಅವರು ಹೇಳಿದ್ದು ಸರಿ. ನಾಳೆ ನಾನು ಹೇಳ್ತೇನೆ ಮೂಲಕ್ಕೆ 2 ಕೋಡುಗಳಿವೆ ಅಂತ ತಿಳ್ಕೊಂಡಂತೇಳಿ, ನೀವು ಇದಕ್ಕೆ ಪ್ರಮಾಣ ಕೊಡಿ ಅಂತ ತಿಳ್ಕೊಂಡು ಅಂತ ಹೇಳ್ತೇವೆ. ಪ್ರಮಾಣಿಗೆ ಮಾಡ ನಾ ಹೇಳ್ತೇನೆ ಕೇಳೋ. ಆಗ ನಮ್ಮ ನೀವು ಭಕ್ತರು ಏನೋ ಆಚಾರ ಹೇಳ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಬೇರೆಯವ್ರಂತ ನಿಮ್ಮ ಆಚಾರ ಸುಳ್ಳು ಹೇಳಿಕತ್ತಾರೆ. ಮೊಲ ಕೋಡೆ ಇಲ್ಲ, ಎಷ್ಟು ಮೊಲ ನೋಡ್ತೀವಿ ಕೋಡೆ ಕಾಣಿಸಂಗಿಲ್ಲ. ಇದಕ್ಕೆ ಪ್ರಮಾಣ ಸಂವಾದ ಅಂತ ಹೇಳಿ ಕರೀತಾರೆ. ಅನ್ಯತರ ಪ್ರಮಾಣದ ಸಂವಾದ ಬೇಕು, ಇನ್ನೊಂದು ಪ್ರಮಾಣದ ಸಾಮ್ಯತ ಬೇಕಾಗ್ತದೆ. ನಿಮ್ಮ ಪೌರುಷೇಯತ್ವಕ್ಕೆ ಪ್ರಮಾಣ ಸಂವಾದ ಇವೇ ಇಲ್ಲ. ಪ್ರಾಮಾಣಿಕವಾದ ವ್ಯಕ್ತಿಗಳ ಅಭಿಪ್ರಾಯಕ್ಕೆ ನಿಮ್ಮ ಅಭಿಪ್ರಾಯದಲ್ಲಿಯೂ ಸಾಮ್ಯತೆ ಇಲ್ಲ. H2O ಇವುಗಳ ಮಿಶ್ರಣವಾದಾಗ ನೀರು ತಯಾರಾಗಬೇಕು. ಇದು ಒಂದು ಲ್ಯಾಬ್ನಲ್ಲಿ ತಯಾರಾಗ್ತದೆ, ಇನ್ನೊಂದು ಲ್ಯಾಬ್ನಲ್ಲಿ ತಯಾರಾಗೋದಿಲ್ಲ, ಮತ್ತೊಂದು ಲ್ಯಾಬ್ನಲ್ಲಿ ತಯಾರಾಗೋದಿಲ್ಲ ಅಂತಕೊಂಡು ಹಾಗೇನಾದ್ರೇನು ಎಲ್ಲ ಕಡೆಯಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ತಯಾರಾಗಿದ್ದರಿಂದಾಗಿ ಎಲ್ಲರೂ ಹೌದು ನಮ್ಮಲ್ಲಿ ತಯಾರಾಗಿದೆ ಅಂತೇಳಿ ಎಲ್ಲ ಆಪ್ತರು ವಿಶ್ವಸ್ತರು ನಮಗೆ ಹೇಳಿದ್ದರಿಂದಾಗಿ ನಾವು ಇದನ್ನು ಶಾಸ್ತ್ರ ಅಂತ ಒಪ್ತೇವೆ. ನಿಮ್ಮ ವೇದಕ್ಕೆ ಕರ್ತೃಗಳೇ ಇಲ್ಲ ಅಂತಕೊಂಡಂತಂದಮೇಲೆ, ರಚನಾ ಮಾಡಿಲ್ಲ ಅಂತಕೊಂಡಂತಂದರೆ ಅಲ್ಲಿ ಜ್ಞಾನಿಗಳು ಹೇಳಿರ್ತಕ್ಕಂಥ ವಾಕ್ಯತ್ವ ಅದರಲ್ಲಿ ಇಲ್ಲ, ಆಪ್ತೋಕ್ತತ್ವ ಇಲ್ಲ. ಅದನ್ನ ಏಕೆ ನಂಬಬೇಕು? ಅದನ್ನು ಯಾವ ರೀತಿ ಮುಂದೆ ನಂಬಬೇಕು? ಪ್ರಾಮಾಣ್ಯ ಒಂದು ವಸ್ತುವಿಗೆ ಒಂದು ವಸ್ತು ಪ್ರಮಾಣ ಅಂತೇಳಿ ಸಿದ್ಧ ಆಗಬೇಕಾಗಿದ್ದರೆ ಅದಕ್ಕೆ ಒಬ್ಬ ಜ್ಞಾನಿಗಳು ಹೇಳಿದ ವಾಕ್ಯದ ಸಹಾಯ ಬೇಕು. ಏಕಾದಶಿ ಉಪವಾಸ ಮಾಡೋದರಿಂದ ಸಕಲ ಪಾಪಗಳು ನಾಶವಾಗ್ತವೆ. ನಾಗರಳ್ಳಿ ನಿಮ್ಮದೇ ಮಾತೇನು ಇಲ್ಲ, ಕೃಷ್ಣಾಮೃತ ಮಹಾಣದಲ್ಲಿ ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ. ಹಾಗಾದ್ರೆ ಪ್ರಮಾಣ. ವೇದಗಳು ಪ್ರಮಾಣ ಅಂತ ಅನ್ಬೇಕಾಗಿದ್ದರೆ ಇದನ್ನು ಯಾರು ವೇದಗಳಲ್ಲಿರ್ತಕ್ಕಂಥ ವಿಷಯವನ್ನು ಯಾರು ಹೇಳಿದ್ದಾರೆ? ಯಾವ ಜ್ಞಾನಿಗಳು, ಯಾವ ಆಪ್ತರು ಹೇಳಿದ್ದಾರೆ? ಆದ್ದರಿಂದ ಆಪ್ತೋಕ್ತತ್ವ ಅಂತನ್ನುವ
ಗಳಿಗೆ ಒಬ್ಬ ಜ್ಞಾನಿಗಳು ಆಪ್ತರು ಹೇಳಿರ್ತಕ್ಕಂತಹ ಅವರು ರಚನೆ ಮಾಡಿದ್ದಾರೆ ಅಂತನ್ನುವ ಅದನ್ನು ಲೇಖಕರು ಇಲ್ಲದೇ ಇದ್ದದರಿಂದಾಗಿ ವೇದಗಳು ಅಪ್ರಮಾಣ. ಯಾಕೆ ಎಲ್ಲರೂ ಒಪ್ಪಿದ್ದಾರೆ, ಎಲ್ಲ ತತ್ವಜ್ಞಾನಿಗಳು ಒಪ್ಪಿದ್ದಾರೆ. ಆಪ್ತೋಕ್ತತ್ವ ಅಂತಿಕೊಂಡಂತ ಅನ್ನೋದಿದ್ದರೆ ಮಾತ್ರ ವಾಕ್ಯಗಳು ಪ್ರಮಾಣವಾಗ್ತವೆ ಅಂತ ತಿಳ್ಕೊಂಡಂತೆ. ಅದಕ್ಕೆ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ. ನೋಡಪ್ಪ, ಆಪ್ತೋಕ್ತತ್ವ ಪ್ರಮಾಣ ಅಂತ ಅನ್ನೋದು ಪೌರುಷ ವಾಕ್ಯಗಳಿಗೆ ಬೇಕೇ ಹೊರತು ಅಪೌರುಷ ವಾಕ್ಯಗಳಿಗೆ ಬೇಕಾಗಿಲ್ಲ. ಅಪೌರುಷ ವಾಕ್ಯಗಳಿಗೆ ಬೇರೆ ವಾಕ್ಯಗಳ ಪ್ರಮಾಣದ ಸಹಾಯ ಬೇಕಾಗಿಲ್ಲ. ವೇದ ಇದು ಸ್ವತಃ ಪ್ರಮಾಣ, ತಾನಾಗೇ ಪ್ರಮಾಣವಾಗಿದೆ. ಸ್ವತಃ ಪ್ರಮಾಣ ಅಂತಕೊಂಡ್ರೆ ಏನೋದನ್ನೋದನ್ನು ಮುಂದೆ ಬಹಳ ವಿಸ್ತಾರವಾಗಿ ನಿಮಗೆ ಹೇಳೋರಿದ್ದೇವೆ. ಉದಾಹರಣೆಗೆ ನಾನು ಒಂದು ಹೇಳ್ತೇನೆ. ನಾನು ಪ್ರವಚನ ಮಾಡ್ತಾ ಇದ್ದೇನೆ, ರೆಕಾರ್ಡ್ ಆಗ್ತಾ ಇದೆ. ಇದಕ್ಕೆ ಪ್ರಮಾಣ ಏನು ಬೇಕು? ನನ್ನ ಎದುರಿಗೆ ಒಬ್ಬ ವ್ಯಕ್ತಿ ಕೂತ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದಾನೆ ಮತ್ತು ಕ್ಯಾಮ್ರಾದ ಚಿತ್ರ ತೆಗಿತಾ ಇದ್ದಾನೆ. ನನ್ನ ಎದುರಿಗೇನೆ ಆ ಕ್ಯಾಮ್ರಾ ಇರೋದ್ರಿಂದ ಅಥವಾ ಮೊಬೈಲ್ ಇರೋದ್ರಿಂದ ಇದು ಮೊಬೈಲು ಅಂತಿಕೊಂಡು ಹೇಳ್ತೇನೆ, ಪ್ರಮಾಣ ಬೇಕಂತ. ಆಚಾರ್ಯ ಇದಕ್ಕೇನು ಪ್ರಮಾಣ? ಉತ್ಸಾಹ ನನ್ನ ಸಾಕ್ಷಾತ್ ಪ್ರತ್ಯಕ್ಷ ಇದೆ, ನನ್ನ ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಕೇನು? ನನ್ನ ಮದುವೆಯಾಗಿ 42 ವರ್ಷ ಮೇಲೆ ಆಯಿತು ಎಲ್ಲ. ನನ್ನ ಮದುವೆಯಾಗಿ 52 ವರ್ಷ ಆಯಿತು. ಈಗ ನನ್ನ ಹೆಂಡತಿ ಅಂತಿಕೊಂಡದ್ದು ಆಚಾರ ಪ್ರಮಾಣ ಏನು? ಅರೆ, ನನ್ನ ಜೊತೆ ಕೂಡಿಸ್ಕೊಂಡಿದ್ದೇನೆ, ನನ್ನ ಜೊತೆ ನನ್ನ ಮಕ್ಕಳು ಕೂತ್ಕೊಂಡಿದ್ದಾರೆ, ಇವು ನನ್ನ ಹೆಂಡತಿ ಅಂತ ಪ್ರಮಾಣ ಅಂತ ಕೇಳ್ತೇನೆ ನೀನು? ಪ್ರತ್ಯಕ್ಷ ಪ್ರಮಾಣ ಬೇಕೇನು? ಬೇಕಾಗಿಲ್ಲ. ಅಲ್ಲಿ ಆಪ್ತೋಕ್ತತ್ವ ಬೇಕೇನು? ಬೇಕಾಗಿಲ್ಲ. ಹಾಗೆ ವೇದಗಳಿಗೂ ಕೂಡ ಆಪ್ತೋಕ್ತತ್ವ ಬೇಕಾಗಿಲ್ಲ. ಅದನ್ನು ನಾವು ವಿಸ್ತಾರವಾಗಿ ನೀವು ತಿಳಿಸಿ ಹೇಳ್ತೇವೆ. ಯಾವುದು ಸ್ವತಃ ಸಿದ್ಧ, ಯಾವುದರ ಬಗ್ಗೆ ಕ್ಲಿಯಾರಿಟಿ ಇದೆ, ಅಲ್ಲಿ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ. ನಾನು ಫೋನ್ ಮಾಡ್ತೇನೆ, ಯಾರು ಫೋನ್ ಏನು ಮಾಡ್ತೀಯ ಪ್ರಧಾನ ತಿಳ್ಕೊಂಡು, ಇಲ್ಲರಿ ನಾನು ಪ್ರವಚನ ಮಾಡ್ಲಿಕ್ಕತ್ತೇನೆ, ಪ್ರಮಾಣ ಏನು ಅಂತಕೊಂಡು ಅವ್ನು ಕೇಳ್ತಾನೆ, ಹೇಳೋದಿಲ್ಲ. ಹಾಂ ಸರಿ, ಆಮೇಲೆ ಮಾತಾಡ್ತೇನೆ ಅಂತ. ಯಾಕೆ ನಾನೇ ಪ್ರವಚನ ಮಾಡೋ, ನಾನು ಹೇಳಕತ್ತೇನೆ ಪ್ರವಚನ ಮಾಡ್ತೀನಿ ಅಂತ. ಇದಕ್ಕೆ ಪ್ರಮಾಣ ಬೇಕೇನು? ಪ್ರಮಾಣ ಬೇಕಾಗಿಲ್ಲ. ಆದ್ದರಿಂದಾಗಿ ಸ್ವತಃ ಪ್ರಮಾಣ ವೇದಗಳಿಗಿರೋದ್ರಿಂದಾಗಿ ನೀನು ಹೇಳುವಂತೆ ವೇದಗಳು ಕರ್ತ ಇಲ್ಲ, ವೇದಗಳಿಗೆ ಕರ್ತ ಇಲ್ಲ, ವೇದಗಳು ಅಪೌರುಷ ಅಂತಿಕೊಂಡಂತಂದರೆ ಅದಕ್ಕೆ ಆಪ್ತತತ್ವ ರೂಪವಾಗಿರ್ತಕ್ಕಂಥ ಪ್ರಮಾಣದ ಅವಶ್ಯಕತೆ ಇಲ್ಲ. ಆಗ ಮತ್ತು ವಾದಿ ಅಂತಂತಾನೆ, ಮಧ್ವಾಚಾರ್ಯ ವಾದ ಯಾಕೋ ಸರಿ ಬೀಳೋದು. ನಿಮ್ಮ ಪ್ರಕಾರ ಏನು? ಕರ್ತ ಗೊತ್ತಿರಬಾರ್ದು. ನಮ್ಮ ಮನೆಯಲ್ಲಿ ಒಂದು ತಾಡಾವಲೆ ಅದು, ಅದರದ್ದು ಆರಂಭ ಹೋಗಿದೆ, ಅದರ ಕೊನೆಯೂ ಹೋಗಿದೆ. ಭಾಳ ಒಳ್ಳೆ ಪುಸ್ತಕ ಇದೆ, ವಿಷ್ಣು ತತ್ವನಿರ್ಣಯದ ಮೇಲೆ ಒಂದು ವ್ಯಾಖ್ಯಾನ ಇದೆ. ಆದರೆ ಕೊನೆಗೆ ಲೇಖಕನು ಅಪ್ರಸಿದ್ಧನಾಗಿದ್ದಾನೆ ಅಂತ ಹೇಳಿದರೆ ಆ ಗ್ರಂಥ ಅಪೌರುಷ ಅಂತಂತೀರೇನು? ನನ್ನ ಲೈಬ್ರರಿಯಲ್ಲಿ ಒಂದು 4-5 ಕಾದಂಬರಿ ಬಿದ್ದೆ. ಅದು ಫಸ್ಟ್ ಪೇಜ್ ಹೊರಟೋಗ್ಬಿಟ್ಟಿದೆ, ಲೇಖಕರ ಪೇಜ್ ಹೊರಟೋಗ್ಬಿಟ್ಟಿದೆ. ಅದರ ಲೇಖಕರು ಅಪ್ರಸಿದ್ಧರಾಗಿದ್ದಾರೆ. ಕರ್ತ ಅಪ್ರಸಿದ್ಧನಾಗಿದ್ದಾನೆ ಅಂತ ಒಂದು ಕ್ಷಣಕ್ಕೇನೆ ಅದನ್ನು ವೇದ ಅಂತಂದ್ರೆ ನಾಳೆ ನನ್ನ ಹತ್ರ 3 ಕಾದಂಬರಿ ಅವ, ಇವುಗಳನ್ನು ವೇದ ಅಂತ ಕರೀರಿ. ಅಪ್ರಸಿದ್ಧ ಕರ್ತೃಕತ್ವ ಅಂತ ತಿಳ್ಕೊಂಡಂತೇನದ? ಈ ರೀತಿಯಾಗಿ ಹೇಳಿದ್ರೆ ನಾಳೆ ಯಾವ ಬೇಕಾದ ತಾನೇ ಬರೀತಾನೆ, ತಾನೇ ಬರೆದು
ಲೇಖಕರು ತನ್ನ ಹೆಸರು ಕೊಡೋದಿಲ್ಲ. ಇದು ವೇದ ಅಂತ ಅನ್ಲಿಕ್ಕೆ ಆಗ್ತದೇನು? ಅಂತೇಳಿ ಅಕರ್ತೃಕ ಪ್ರಸಿದ್ಧಿ ಮತ್ ವಾಕ್ಯತ್ವ ವೇದತ್ವಂ ಅಂತ ತಿಳ್ಕೊಂಡು ಅಂತ ಹೇಳಿ ನೀವು ಲಕ್ಷಣ ಮಾಡಿದರೆ ಆವಾಗ ಅಪ್ರಸಿದ್ಧವಾಗಿರ್ತಕ್ಕಂತಹ ಗ್ರಂಥಗಳು ಕೂಡ ವೇದ ಅಂತ ಅನ್ಬೇಕಾಗ್ತದೆ, ಅಪೌರುಷೇಯ ಅನ್ಬೇಕಾಗ್ತದೆ. ಆಗ ನಿಮ್ಮ ಅಪೌರುಷೇಯತ್ವ ಅತಿವ್ಯಾಪ್ತವಾಗ್ತದೆ. ವೇದತ್ವ ಕಾದಂಬರಿಯಲ್ಲೇ ಬಂದರೆ ವೇದತ್ವದ ಲಕ್ಷಣ ಕಾದಂಬರಿಯಲ್ಲಿ ಅತಿವ್ಯಾಪ್ತವಾಯಿತು. ಲಕ್ಷಣ ವೇದದಲ್ಲಿ ಮಾತ್ರ ಇರಬೇಕು. ಆದ್ದರಿಂದಾಗಿ ಗೂಢಕರ್ತೃಕ ವಾಕ್ಯದಲ್ಲಿ ವೇದದ ಭ್ರಾಂತಿ ಬಂದಾಗ ಬರುವ ಸಂಧತೆ ಇದೆ. ಆದ್ದರಿಂದಾಗಿ ಅಪ್ರಸಿದ್ಧ ಕರ್ತೃತ್ವ ಅಂತ ತಿಳ್ಕೊಂಡಂತೇನಿದೆ, ಯಾವನು ಕರ್ತ ಅಪ್ರಸಿದ್ಧ ಇಲ್ಲ. ವೇದ ಲೇಖ ಯಾರಂತ ಹೇಳಿಕ್ಕೆ ಬರೋದಿಲ್ಲ ಅಂದಾಕ್ಷಣಕ್ಕೇನೆ ಅವುಗಳನ್ನು ಅಪೌರುಷ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ಈ ಲಕ್ಷಣ ಯಾವರದ ಲೇಖಕ ನನಗೆ ಗೊತ್ತಿಲ್ಲ, ಅಂತಹ ಲೇಖಕರ ಗ್ರಂಥಗಳಿಗೂ ಕೂಡ ನಾನು ಅಪೌರುಷ ಅಂತ ಅನ್ಬೇಕಾಗ್ತದೆ. ಅಲ್ಲಿ ಅತಿವ್ಯಾಪ್ತಿ ಅಂತ ತಿಳ್ಕೊಂಡಂತ ಹೇಳಿ ಅನ್ನೋ ದೋಷ ಬರ್ತದೆ. ಆದ್ದರಿಂದಾಗಿ ವೇದ ಅಪೌರುಷೇಯ ಅಪ್ರಸಿದ್ಧ ಕರ್ತೃಮತ್ವ ಅಂತ ತಿಳ್ಕೊಂಡಂತ ಹೇಳಿ ನೀವೇನು ಹೇಳ್ತೀರಿ, ಅದು ಸರಿ ಬೀಳೋದಿಲ್ಲ. ಇದು ನಿಮ್ಮ ಪರಿಭಾಷೆನೇ ಸರಿಯಾಗೋದಿಲ್ಲ. ಅದಕ್ಕೆ ನಾವು ಉತ್ತರ ಕೊಡ್ತೇವೆ. ನಾವು ಕರ್ತ ಅಪ್ರಸಿದ್ಧ ಇದ್ದಾಕ್ಷಣಕ್ಕೇನೆ ಅದು ವೇದಾಂತ ನಾವು ಅನ್ನೋದಿಲ್ಲ. ಅದನ್ನು ರಚನಾ ಮಾಡಿದ್ದಾರೆ ಅಂತ ಅನ್ನೋದೇ ಅಪ್ರಸಿದ್ಧ. ವೇದ ರಚಿಸಲ್ಪಟ್ಟಿದೆ. ರಚನಾ ಮಾಡೋದು ಅಂತಂದ್ರೇನು? ಬುದ್ಧಿಯಿಂದ ಶಬ್ದಗಳನ್ನು ಜೋಡಿಸಿ ವಾಕ್ಯಗಳನ್ನು ತಯಾರು ಮಾಡೋದು. ಅದನ್ನು ಮಾಡಿ ಅಂದರೆ ಗೂಢಕರ್ತೃಕ ಅಂತ ಕರೀತಾರೆ. ಅದಕ್ಕೆ ಅಪೌರುಷ ಅಂತ ನಾವು ಕರೆಯೋದಿಲ್ಲ. ಯಾವನು ಅಪ್ರಸಿದ್ಧ ವ್ಯಕ್ತಿ ಬರೆದಿದ್ದದಪ್ಪ ಅಂತ ತಿಳ್ಕೊಂಡು ಅಂತೇವೆ ಅಷ್ಟೇ ಹೊರತು. ಆದರೆ ನಮ್ಮಲ್ಲಿ ಅಪ್ರಸಿದ್ಧ ಕರ್ತೃಕತ್ವ ಅಂತಂದ್ರೇನು? ರಚನೆ ಮಾಡೋದೇ ಅದಾಗಿಲ್ಲ. ಅದನ್ನು ರಚನೆ ಯಾರೂ ಮಾಡಿಲ್ಲ. ಎಂದಿನಿಂದ ದೇವರಿದ್ದಾರೆ, ಎಂದಿನಿಂದ ಜೀವ ಇದ್ದಾನೆ, ಅಂದಿನಿಂದ ವೇದಗಳಿವೆ. ಹೇಗೆ ವೇದಗಳಿಗೆ ಅಪ್ಪ ಇಲ್ಲವೋ, ಅಪ್ಪ ಅಮ್ಮ ಇಲ್ಲವೋ, ಅದೇ ರೀತಿಯಾಗಿ ಪ್ರಕೃತಿಗೆ ಅಪ್ಪ ಅಮ್ಮ ಇಲ್ಲವೋ, ಜೀವನಿಗೆ ಅಪ್ಪ ಅಮ್ಮ ಇಲ್ಲ. ಜೀವನನ್ನು ಹುಟ್ಟಿಸಿದವರು ಯಾರು? ಅಪ್ಪ ಅಮ್ಮ ಯಾರು ಇಲ್ಲವೋ, ಹಾಗೆ ವೇದಗಳಿಗೂ ಅಪ್ಪ ಅಮ್ಮ ಇಲ್ಲ. ಇಲ್ಲ, ಯಾರೋ ರಚನಾ ಮಾಡಿದ್ದಾರೆ, ಅದು ಹೆಸರು ಗೊತ್ತಿಲ್ಲ ಅಂದಾಕ್ಷಣಕ್ಕೆ ಅದು ಅಪೌರುಷ ಆಗೋದಿಲ್ಲ. ಅಕರ್ತೃಕತ್ವ ಪ್ರಸಿದ್ಧಿ ಅಂತ ತಿಳ್ಕೊಂಡಂತಂದ್ರೆ ಕರ್ತೃತ್ವ ರಹಿತತ್ವ ಅಂತ ಹೇಳ್ತೇವೆ ಹೊರತು ಕರ್ತೃ ಅಪ್ರಸಿದ್ಧತ್ವ ಅಲ್ಲ. ಬರೆದಿದ್ದಾನೆ, ಅದೊಂದು ಪ್ರಸಿದ್ಧಿ ಇಲ್ಲ ಅಂತ ತಿಳ್ಕೊಂಡಂತೇಳಿ ಅವನ ಹೆಸರು ಗೊತ್ತಿಲ್ಲ ಅಂತ ಅನ್ನೋ ಮಾತಲ್ಲ. ಅದನ್ನು ಬರದೇ ಇಲ್ಲ, ಅದನ್ನು ಬರೆದಿದ್ದಾನೆ ಅಂತ ಅನ್ನೋ ವಿಷಯದಲ್ಲಿ ಪ್ರಸಿದ್ಧಿ ಇಲ್ಲ. ಆದ್ದರಿಂದಾಗಿ ವೇದಗಳ ಅಪೌರುಷೇಯತ್ವಕ್ಕೂ ನೀವು ಹೇಳ್ತಕ್ಕಂಥ ಗೂಢಕರ್ತಕತ್ವಕ್ಕೂ ದೋಷವನ್ನು ಕೊಡಲಿಕ್ಕೆ ಬರೋದಿಲ್ಲ. ಅಕೃತತ್ವಂ ಅಕರ್ತೃಕತ್ವಂ ಪ್ರಸಿದ್ಧಿ ಮತ್ ವಾಕ್ಯಂ ಅಕರ್ತೃಕತ್ವೇ ಸತಿ ಅಂತ ತಿಳ್ಕೊಂಡಂತಕ್ಕಂಥ ವಾಚಾರವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ಅಪ್ರಸಿದ್ಧ ಲೇಖಕ, ಗೂಢಕರ್ತಕ ಲೇಖಕ ಅಂತ ಗೊತ್ತಿಲ್ಲ ಅಂದಾಕ್ಷಣಕ್ಕೇನೆ ಆ ಗ್ರಂಥವನ್ನು ಅಪೌರುಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಗ ವಾದಿ ಅಂತಾನೆ,
ಬರೋಬ್ಬರು ಸಿಕ್ಬಿದ್ರಿ ನೀವು ಮಧ್ವಾಚಾರ್ಯ ನೀವು ಅಪೌರುಷ ಅಂತ ಹೇಳಲಿಕ್ಕೆ ನಿಮ್ಗೆ ಬರಂಗಿಲ್ಲ. ಏನಪ್ಪ ಅಂಥದ್ದೇನು ಹೊಸ ಸಂಶೋಧನೆ ಮಾಡಿದೆ, ಹೊಸ ಕಾರಣ ಹೇಳ್ದಿ? ಮಧ್ವಾಚಾರ್ಯ ನಾಳೆ ನಾನು ಬರಿತೀನಿ, ಬರೋದು ಮೀಡಿಯಾಕ್ಕೆ ಕಳಿಸ್ಬಿಡ್ತೀನಿ, ಕಳಿಸ್ತೀನಿ. ಕಳಿಸ್ಬಿಟ್ಟು ಮೀಡಿಯಾ ಹೇಳ್ತದ ಇದೊಂದು ವಾಕ್ಯ ಇದೆ ನಮಗೆ ಸಿಕ್ಕದ, ಇದನ್ನು ಯಾರೂ ಬರೆದಿಲ್ಲ. ಈ ರೀತಿಯಾಗಿ ನಮ್ಮಂತ ಮೋಸ ಮಾಡೋರು ಇದ್ದಾರಲ್ಲ, ಹಾಗೇನು ಹೇಳ್ತೀರಿ? ಆ ವಾಕ್ಯಗಳಿಗೆ ವೇದ ಅಂತಂತೀರೇನು? ಆ ವಾಕ್ಯಗಳಿಗೆ ಅಪೌರುಷ ಅಂತಂತೀರೇನು? ಈ ರೀತಿಯಾಗಿ ಲೇಖಕನು ಬರೆಯದೇ ಇದ್ದದನ್ನು ಸೇರಿಸಿ ಅದಕ್ಕೆ ಪ್ರಕ್ಷೇಪ ಅಂತ ಕರೀತಾರೆ. ಇಂಥ ಪ್ರಕ್ಷಿಪ್ತಾಂಶಗಳು ಇರ್ತಕ್ಕಂಥ ಬೇಕಾದಷ್ಟು ಗ್ರಂಥಗಳಿವೆ. ಪುಣ್ಯಕ್ಕೆ ವೇದ ಮಾತ್ರ ಇಲ್ಲ. ವೇದವಲ್ಲದ ಆದರೆ ಪ್ರಾಚೀನರು ಗ್ರಹಿತವಾದ ಕೆಲವು ಮಂತ್ರಗಳು ಅಂತ ಏನಿದೆ, ಅವುಗಳಂತ ಒಂದೆರಡು ಪ್ರಕ್ಷೇಪ್ತ ಅಂಶಗಳು ವೇದಗಳಲ್ಲಿ ಸಿಗ್ತದೆ, ಹೆಚ್ಚಿಗೆ ಸಿಕ್ಕೋದಿಲ್ಲ. ಶ್ರೀ ಸೂಕ್ತ ಇದು ಋಗ್ವೇದದಲ್ಲಿ ಬಂದಂಥದ್ದಲ್ಲ, ಶಿಲಭಾಗದಲ್ಲಿ ಬಂದಿದೆ. ಇದನ್ನು ಜ್ಞಾನಿಗಳು ವೇದಾಂತ ಸ್ವೀಕಾರ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ವೇದದಲ್ಲಿ ಎಲ್ಲಿಯೂ ಪ್ರಕ್ಷೇಪ ನಿಮಗೆ ಸಿಕ್ಕೋದಿಲ್ಲ. ಆದರೆ ಪುರಾಣಗಳಲ್ಲಿ ಬೇಕಾಟ್ ಸಿಗ್ತದೆ. ನೀವು ಉತ್ತರ ಭಾರತಕ್ಕೆ ಹೋದರೆ ಭಾಗವತ ದಶಮಸ್ಕಂದದಲ್ಲಿ 5 ಅಧ್ಯಾಯಗಳು ನಿಮಗೆ ಹೆಚ್ಚಿಗೆ ಸಿಗ್ತದೆ. ದಶಮಸ್ಕಂದದ ಉತ್ತರಾರ್ಧದಲ್ಲಿ ಪೂರ್ವಾರ್ಧದಲ್ಲಿ 5 ಅಧ್ಯಾಯಗಳು ಎಕ್ಸ್ಟ್ರಾ ಸಿಗ್ತದೆ. ಅದಕ್ಕೆ ರಾಸ ಪಂಚಾಧ್ಯಾಯಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಅದರಲ್ಲಿ ರಾಧಾನ ಬಗ್ಗೆ ವರ್ಣನೆ ಬಂದಿದೆ. ರಾಧಾಕೃಷ್ಣರು ಮಿತ್ರ ಮತ್ತು ಗರ್ಲ್ ಫ್ರೆಂಡ್, ರಾಧಾ ಕೃಷ್ಣನ ಗರ್ಲ್ ಫ್ರೆಂಡು, ಕೃಷ್ಣ ರಾಧಾನ ಬಾಯ್ ಫ್ರೆಂಡು, ಅವರಿಬ್ಬರಲ್ಲಿ ಈ ರೀತಿಯಾಗಿರ್ತಕ್ಕಂತಹ ರಿಲೇಷನ್ಶಿಪ್ ಇತ್ತು. ಎಲ್ಲೇನೋ ಇದು ಭಾಗವತದ ಪ್ರಕ್ಷೇಪ ಬಂದಾಗ. ಹೀಗೆ ವೇದದಲ್ಲಿಯೂ ಕೂಡ ಪ್ರಕ್ಷೇಪ ಯಾಕಾಗಿರಬಾರ್ದು? ಋಗ್ವೇದ, ಯಜುರ್ವೇದ, ಸಾಮವೇದಗಳಲ್ಲಿಯೂ ಕೂಡ ಯಾರೋ ಬರೋದು ಯಾಕೆ ಸೇರಿರಬಾರ್ದು? ನಾಳೆ ನಾನೇ ಒಂದು ಸೂಕ್ತ ಬರೆದು ಸೇರಿಸ್ತೇನೆ. ಸಾಧಾರಣ ಹಿಂದೆ 60 ವರ್ಷಗಳ ಹಿಂದೆ ಈ ರೀತಿಯಾದೊಂದು ಪ್ರಯತ್ನ ನಡೆಯಿತು. ಮಹಾರಾಷ್ಟ್ರದಲ್ಲಿ ಯಾರೋ ಒಬ್ಬರು ವೇದದಂತೆ ಉದಾತ್ತ ಅನುದಾತ್ತ ಸಹಿತವಾಗಿರ್ತಕ್ಕಂತಹ ಕೆಲವು ಮಂತ್ರಗಳನ್ನು ರಚಿಸಿ ಇದನ್ನು ಕೂಡ ವೇದ ಅನ್ರಿ ಅಂತ ತಿಳ್ಕೊಂಡು ಅಂತ ಹೇಳಿ ಪ್ರಚಾರ ನಡೆಯಿತು. ಭಾರತೀಯ ವಿದ್ಯಾಭವನ ಅದನ್ನು ಪ್ರಕಟ ಕೂಡ ಮಾಡಿತು. ಆದರೆ ಮುಂದೆ ಅದನ್ನು ಯಾರು ಸ್ವೀಕಾರ ಮಾಡಿಲ್ಲ, ಆ ಮಾತು ಬೇರೆ. ಅಷ್ಟೇ ನಿಮ್ಮ ಮಧ್ವಾಚಾರ್ಯರು ಕೂಡ ಹೇಳ್ತಾರಲ್ಲ, ಮಹಾಭಾರತದಲ್ಲಿ ಇಷ್ಟು ಪ್ರಕ್ಷೇಪಗಳು ಬಂದಿವೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಿ ಚ. ಕೆಲವರು ಪುರಾಣಗಳಲ್ಲಿ, ಮಹಾಭಾರತದಲ್ಲಿ ತಮ್ಮ ವಿಚಾರಗಳನ್ನು ಸೇರಿಸಿ ಒಂದು ಶ್ಲೋಕ ಮಾಡುತ್ತಾ ಹಾಕ್ತಾರೆ. ಆ ನಂತರ ಯಾವ ತಮ್ಗೆ ಬೇಡಾಗಿಲ್ಲ ಭಾಗ ತೆಗೆದು ಹಾಕ್ಬಿಡ್ತಾರೆ. ತಮಗೆ ಬೇಕಾದದ್ದು ಎಲ್ಲಿಂದ ತೊಗೊಂಬಂದು ಸೇರಿಸ್ತಾರೆ. ಪ್ರಕ್ಷೇಪ ವಿಕ್ಷೇಪ ಅಂತ ಇದಕ್ಕೆ ಕರೀತಾರೆ. ಸ್ವತಃ ಆಚಾರ್ಯ ಹೇಳಿದ್ದಾರೆ, ಅನೇಕ ರೀತಿ ವ್ಯತ್ಯಾಸ ಮಾಡ್ತಾರೆ. ಹಾಗೆ ನೋಡ್ಲಿಕ್ಕೆ ಕೂತ್ಕೊಂಡ್ರೆ ಕೋಟ್ಯಾಂಶೋಪ್ಯನ ವಿದ್ಯತೆ, ಒರಿಜಿನಲ್ ಮಹಾಭಾರತ ಇವತ್ತು ಸಿಗೋದು ಬಹಳ ದುರ್ಲಭ. ಮಧ್ವಾಚಾರ್ಯರು 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಒಂದ್ಸಲ ಅವರ ಗುರುಗಳು ಅಚ್ಯುತಪ್ರೇಕ್ಷಾಚಾರ್ಯ ಭಾಗವತ್ ಪಾಠ ಹೇಳ್ತಾ ಇದ್ರು. ಭಾಗವತ್ ಪಾಠ ಹೇಳುವಾಗ
ಅಲ್ಲಿ ಒಂದೆರಡು ಗದ್ಯಾಂಶಗಳು ಬಂದು ಆಚಾರ್ಯ ಹೇಳಿದ್ರು ಇದು ಭಾಗವತಲ್ಲಿ ಇಲ್ಲ, ಇದು ಯಾರೋ ರಚನೆ ಮಾಡಿ ಹಾಕಿದ್ದಾರೆ ಅಂತ. ಅವ ಮಧ್ವಾಚಾರ್ಯ ಇನ್ನೂ 14-15 ವರ್ಷದ ಅದೇ ತಾರುಣ್ಯದಲ್ಲಿ ಕಾಲಿಟ್ಟಿರ್ತಕ್ಕಂಥವ್ರು. ಗುರುಗಳನ್ನು ಇದು ಭಾಗವತ ಅಲ್ಲ ಅಂತ ಯಾಕೆ ಹೇಳ್ತೀವಿ? ಆಗ ಮಧ್ವಾಚಾರ್ಯ ಹೇಳ್ತಾರೆ ಒರಿಜಿನಲ್ ಭಾಗವತ ನನಗೆ ಗೊತ್ತಿದೆ ಅಂತ ತಿಳ್ಕೊಂಡಂತೆ. ಹಾಗಿದ್ರೆ ಪಂಚಮ ಸ್ಕಂದದಲ್ಲಿ ಬಂದ ಗದ್ಯಗಳನ್ನು ಹೇಳು. 20 ಜನರಿಗೆ 20 ಥರದ ಪುಸ್ತಕಗಳನ್ನು ಕೊಟ್ಟರು. ಆಗಿನ ಕಾಲ ಕೈಯಿಂದ ಬರೀತಿದ್ರು. ಗುರುಗಳು ಹೇಳಿದರು ಇವನು ಹೇಳ್ತಕ್ಕಂಥದ್ದು ತಂತಿಯಲ್ಲಿ ಸಿಗ್ತದೆ, ನೋಡ್ತಾ ಇರ್ರಿ. ಮಧ್ವಾಚಾರ್ಯ ಪೂರ್ತಿ ಭಾಗವತ ಪಂಚಮಸ್ಕಂದ ಗದ್ಯಗಳನ್ನು ಬಾಯಿನ ಮುಖದ ಜೊತೆ ಹೇಳಿದರು. ಮೂರ್ನಾಲ್ಕು ಜನ ಹೇಳಿದ್ರು ನಮ್ಮ ಪುಸ್ತಕದಲ್ಲಿ ಇದೇ ರೀತಿಯಾಗಿ ಇದೆ. ಆಗ ಆಚಾರ್ಯ ಹೇಳಿದ್ರು ಇದೇ ಒರಿಜಿನಲ್ ಭಾಗವತ, ಉಳಿದು ಪ್ರತಿಯಲ್ಲಿ ಕೆಲವು ಬಂದಿದೆ ಕೆಲವು ಬಂದಿಲ್ಲ, ಇದು ಪ್ರಕ್ಷಿಪ್ತ ಭಾಗವತ. ಅದೇ ರೀತಿಯಾಗಿ ವೇದದಲ್ಲಿ ನಾಳೆ ನಾನು ಏನೋ ಒಂದು ಮಂತ್ರವನ್ನು ರಚನೆ ಮಾಡಿ ಹಾಕ್ಬಿಡ್ತೇನೆ. ಅಗ್ನಿಮೇಳೆ ಪುರೋಹಿತಂ ಅನ್ನು ಬದಲಾಗಿ ವನ್ಯಮೇಳೆ ಪುರೋಹಿತಂ ಅಂತ ಹೇಳ್ತೇನೆ. ಅದು ವೇದ ಆಗ್ತದೇನೋ? ನನ್ನ ಹೆಸರು ಬರೆಯಂಗಿಲ್ಲ, ಲೇಖಕನ ಹೆಸರು ಬರೆಯಂಗಿಲ್ಲ. ಅಪೌರುಷೇಯತ್ವ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಗೂಢಕರ್ತೃಗಳ ಮಾತುಗಳನ್ನು ಸೇರಿಸ್ತಕ್ಕಂಥ ಒಂದು ಭ್ರಮೆ ಮಾಡತಕ್ಕಂಥ ಒಂದು ಕಾರಣ ಇದೆಯಲ್ಲ. ಆದ್ದರಿಂದಾಗಿ ವೇದಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ಷೇಪಗಳು ಯಾಕಾಗಿರಬಾರ್ದು? ಶ್ರೋತೃಗಳೇ, ನಾವು ಭಾರತೀಯರು ಬಹಳ ಪುಣ್ಯವಂತರು. ನಮ್ಮ ಪುಣ್ಯಕ್ಕೆ ಎಣೆ ಇಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ನಮಗೆ ಇಂಥ ಅಪೌರುಷೇಯಾದ ವೇದಗಳು ನಮಗೆ ಸಿಕ್ಕಿವೆ. ನಮ್ಮ ಸಕಲ ಶಾಸ್ತ್ರದ ಮೂಲಭೂತವಾದಂಥ ವೇದಗಳು ನಮಗೆ ಉಪಲಬ್ಧವಾಗಿವೆ. ಆದರೆ ಆ ವೇದಗಳಲ್ಲಿ ಪ್ರಕ್ಷೇಪ ಬಂದಿಲ್ಲ ಅವತ್ತಿನಿಂದ ಇವತ್ತಿನವರೆಗೂ. ಕಾಶ್ಮೀರದಲ್ಲಿರ್ತಕ್ಕಂಥ ವ್ಯಕ್ತಿಯು ಕೂಡ ಅಗ್ನಿಮೇಳೆ ಪುರೋಹಿತಂ ಅಂತಿಕೊಂಡಂತಾನೆ. ಮಧ್ಯಪ್ರದೇಶದಲ್ಲಿದ್ದವನು ಕೂಡ ಅಗ್ನಿಮೇಳೆ, ಅಗ್ನಿಮೇಲೆ ವನ್ಯ ಅಂತ ಅನ್ಲಿಕ್ಕೆ ಅಲ್ಲಿ ಬರ್ತದೆ. ತೇಜೋ ಮೇಳೆ ಪುರೋಹಿತಂ ಅಂತ ಅಲ್ಲಿಗೆ ಬರ್ತದೆ. ಇಲ್ಲ, ಚೇಂಜ್ ಆಗಿಲ್ಲ. ಈ ರೀತಿಯಾಗಿ ವೇದಗಳನ್ನು ನಮ್ಮ ಹಿರಿಯರು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಯಾರೋ ಬರೆದು ಅದರಲ್ಲಿ ಸೇರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಿಕೊಂಡಂತಂದರೆ ಪರಂಪರೆಯಿಂದ ಈ ಮಂತ್ರಗಳಷ್ಟೇ ವೇದಗಳು ಅಂತ ಒಂದು ಪರಂಪರೆ ಬಂದಿದೆ. ಆದ್ದರಿಂದಾಗಿ ಯಾರೋ ಅಪ್ರಸಿದ್ಧ ಲೇಖಕನ ಗ್ರಂಥವನ್ನು ವೇದ ಜೊತೆಗಿಟ್ಟು ಅದನ್ನು ವೇದ ಅಪೌರುಷ ಅಂತಕ್ಕಂಥ ನಿಮ್ಮ ಸ್ಟೇಟ್ಮೆಂಟು ಸರಿಯಲ್ಲ. ಮೋಸ ಮಾಡೋದಕ್ಕೋಸ್ಕರ ನಾನೇ ಸೇರಿಸಿ ನನ್ನ ಹೆಸರು ಹಾಕೋದಿಲ್ಲ, ಅದು ಕೂಡ ವೇದ ಆಗಲಿ ಅಂತ ಅನ್ಲಿಕ್ಕೆ ಕೂಡ ಬರೋದಿಲ್ಲ. ಯಾಕೆಂದರೆ ವೇದಗಳಿಗೆ ಒಂದು ಪರಂಪರೆ ಇದೆ. ಆ ಪರಂಪರೆಯಿಂದ ಇದು ವೇದ ಅಲ್ಲ ಅಂತ ಅನ್ನೋದನ್ನು ನಿಶ್ಚಿತವಾಗಿಯೂ ಹೇಳಲಿಕ್ಕೆ ಬರ್ತದೆ. ಇದನ್ನೇ ಆಚಾರ್ಯರು ಭಾಳ ವಿಸ್ತಾರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ಕ್ರಮವಾಗಿ ನೋಡಿಕೊಳ್ಳೋಣ. ಇವತ್ತು ನಾವು ತಿಳಿದುಕೊಂಡದ್ದೇನು? ವಾಕ್ಯದ ರಚನೆ ಇದ್ದಾಕ್ಷಣಕ್ಕೇನೆ ಅದಕ್ಕೆ ಕರ್ತ ಇರಬೇಕು ಅಂತ ಏನು ನಿಯಮವಿಲ್ಲ. ಆನಂತರ ಯಾರೋ ಅಪ್ರಸಿದ್ಧ ಲೇಖಕನ ಗ್ರಂಥವನ್ನು ಕೂಡ ವೇದಾಂತ ಅಲ್ಲಿಗೆ ಬರೋದಿಲ್ಲ. ಮೋಸ ಮಾಡೋದಕ್ಕೋಸ್ಕರ ವೇದದಲ್ಲಿ ಪ್ರಕ್ಷೇಪವನ್ನು ಹಾಕಿ ವೇದಾಂತ ಅಲ್ಲಿಗೆ ಬರೋದಿಲ್ಲ. ಆ ವೇದಗಳನ್ನು ಎಂತೆಂಥ ವಿದೇಶಿ ಅಕ್ರಮ ಕಾಲದಲ್ಲಿಯೂ ಕೂಡ ಬ್ರಾಹ್ಮಣರು ಮುಖದಿಂದ ಮುಖದವರೆಗೆ ಆ ವೇದಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಎಂಥ ಅದ್ಭುತ! ಆ ವೇದ ಪ್ರಕ್ಷಿಪ್ತ ಆಗಬಾರ್ದು ಅಂತೇಳಿ ಪದಕ್ರಮ, ಘನಕ್ರಮ, ಪದಕ್ರಮ, ಆನಂತರ ವಾಕ್ಯಕ್ರಮ, ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರಮಗಳಲ್ಲೇ ಅದನ್ನು ಮಾಡಿಕೊಂಡು ಅದನ್ನು ಅಭ್ಯಾಸ ಮಾಡ್ತಾರೆ. ಅಗ್ನಿಮೇಳೆ ಪುರೋಹಿತಂ
ಪುರೋಹಿತಂ ಅಗ್ನಿಮೀಳೆ ಅಗ್ನಿಂ ಈಳೆ 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 ಪುರೋಹಿತಂ ಪುರೋಹಿತಂ ಈಳೆ ಪುರೋಹಿತಂ ಅಗ್ನಿಂ ಈಳೆ ಪುರೋಹಿತಂ ಅಗ್ನಿಂ 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 ಈಳೆ ಈಳೆ ಪುರೋಹಿತಂ 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 ಅಗ್ನಿಮಿ ಈಳೆ ಪುರೋಹಿತಂ. ಈ ರೀತಿಯಾಗಿ ಅದನ್ನು ಬಾಯ್ಪಾಠ ಮಾಡಿ ಒಂದು ಶಬ್ದ ಹೊರಗಿಂದ ಸಿಗಲಾರದಂತೆ ಅದನ್ನು ಮಾಡಿದ್ದಾರೆ. ಅಂಥ ಅದ್ಭುತವಾದ ವೈದಿಕ ಸಾಹಿತ್ಯ ನಮಗೆ ಉಪಲಬ್ಧವಾಗಿದೆ. ಆದ್ದರಿಂದ ಯಾವುದೋ ಒಂದು ನಾನು ಬರೆದು ಅದನ್ನು ವೇದಾಂತ ಅನ್ಲಿಕ್ಕೆ ಬರೋದಿಲ್ಲ, ಅಥವಾ ಯಾವುದೋ ಲೇಖ ಗೊತ್ತಿಲ್ಲ ಅಂತೇಳಿ ಯಾವುದೋ ಗ್ರಂಥವನ್ನು ವೇದಾಂತ ಅನ್ಲಿಕ್ಕೆ ಬರೋದಿಲ್ಲ. ವೇದಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಯಾವುದೇ ರೀತಿ ಪ್ರಕ್ಷಿಪ್ತಿ ಇಲ್ಲದೆ ಇರತಕ್ಕಂಥ ಒಂದು ಸ್ಥಾನ ಮೂಲವೇದ ಇದೆ, ಅದು ಪ್ರಚಲಿತವಿದೆ. ಆದ್ದರಿಂದಾಗಿ ಪೌರುಷೇಯತ್ವ ಅಂತನ್ನೋದು ಪುರುಷ ಲಿಖಿತ ವಾಕ್ಯತ್ವ ಅಥವಾ ಪೌರುಷೇಯ ವಾಕ್ಯತ್ವ ಅಂತನ್ನೋದು ವೇದಕ್ಕೆ ಬಾಧಕವಾಗೋದಿಲ್ಲ. ವೇದವನ್ನು ಇಂಥ ವಾದಗಳು ವಾದ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ವೇದಗಳು ಅಪೌರುಷೇಯ ಅಂತನ್ನೋದನ್ನು ನಮಗೆ ಅನೇಕ ಯುಕ್ತಿಗಳನ್ನು ಕೊಡ್ತಾ ಶ್ರೀಮದಾಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ನಮಗೆ ಈ ರೀತಿಯಾಗಿ ತೋರಿಸಿಕೊಟ್ಟಿದ್ದಾರೆ. ಅಂಥ ಶ್ರೀಮದಾಚಾರ್ಯ ಉಪಕಾರವನ್ನು ನೆನೆಸ್ತಾ ಮುಂದೆ ಹೇಗೆ ವೇದಗಳ ಮೇಲೆ ಬರ್ತಕ್ಕಂಥ ಇನ್ನೂ ಏನಾದರೂ ಆಕ್ಷೇಪ ಇದ್ದರೆ ಅದಕ್ಕೂ ಉತ್ತರವನ್ನು ಕೊಟ್ಟು ಕೊನೆಗೆ ವೇದಗಳು ಸ್ವತಃ ಪ್ರಮಾಣ ಅಂತ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಅದನ್ನು ನಾವು ಕ್ರಮವಾಗಿ ಗ್ರಂಥಾನುಸಾರವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಚನ ರೋಗಾನ್ಮೇ ನಾಶಿಕಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯನ್ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಮಿತ್ತ ವಿಶ್ವಂ ಸದಾಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.